ದೇವರು ತನ್ನ ನಿತ್ಯವಾದ ಬೊಕ್ಕಸದಿಂದ ಪಾಪಿಗಳ ಮೇಲೆ ತನ್ನ ಶಾಶ್ವತವಾದ ಕೃಪೆಯನ್ನು ಯಾವ ಹಿಡಿತವಿಲ್ಲದೆ ಸುರಿಸ್ತಾನೆ. ನಾವು ಅದನ್ನು ಹೊಂದಿಕೊಳ್ಳಬೇಕು. ಆತ್ಮೀಯ ಮಿತ್ರರೇ, ತಾವೆಲ್ಲರೂ ಸಂತೋಷವಾಗಿದ್ದೀರಿ ಅಲ್ವಾ? ದೇವರ ಕೃಪೆಯ ವಿಷಯವಾಗಿ, ಅಂದರೆ ದೇವರ ಸಹಾಯದ ಕುರಿತಾಗಿಯೂ ತಿಳಿಸುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನೀವು ದೇವರ ಕೃಪೆಯನ್ನು ಹೊಂದಿಕೊಂಡಿದ್ದೀರಾ? ಅದು ಬಹು ಅಮೂಲ್ಯವಾದ ಆಶೀರ್ವಾದ ಕೊಡುತ್ತದೆ. ಆ ಆಶೀರ್ವಾದದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳುವೆವು. ಆದ್ದರಿಂದ ಪ್ರಿಯರೇ, ಬನ್ನಿರಿ, ನಮ್ಮನ್ನು ದೇವರ ಆತ್ಮನ ಹತೋಟಿಗೆ ಕೊಟ್ಟು ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಬನ್ನಿ, ಈಗ ಪ್ರಾರ್ಥನೆಯನ್ನು ಮಾಡೋಣ. ಸ್ವರ್ಗದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಕರ್ತನೆ, ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸಜೀವೋಳ ವಾಕ್ಯಗಳನ್ನು ಆಲಿಸುತ್ತಿರುವಂಥ, ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸ್ತಾ ಬಂದಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಇನ್ನೂ ಅನೇಕರು ನಿನ್ನ ವಾಕ್ಯಗಳನ್ನು ಕೇಳಬೇಕಾಗಿದೆಯಪ್ಪ. ಆದ್ದರಿಂದ ಈ ಮಾಧ್ಯಮದ ಮೂಲಕವಾಗಿಯೂ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಅನೇಕರಿಗೆ ತಲುಪಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು, ವಾಕ್ಯದಲ್ಲಿ ನಡೆಯುವಂತೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನ ಸಹಾಯಕವನ್ನು ಕೋರುತ್ತಾ ಈ ಪ್ರಾರ್ಥನೆಯನ್ನು ಸ್ತೋತ್ರ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು, ಕ್ರೋಧವು ಎಲುಬಿಗೆ ಕ್ಷಯವು. ಜ್ಞಾನೋಕ್ತಿಗಳು 14:30. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿನ ಚಿಕ್ಕ ಪದ ಆದರೆ ಎಂಬುದು ಬಹು ವಿಶೇಷವಾದದ್ದು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮನ್ನು ಪ್ರೀತಿಸಿದ ತನ್ನ ಮಹಾಪ್ರೀತಿಗನುಸಾರವಾಗಿ ನಮ್ಮನ್ನು ಕ್ರಿಸ್ತನೊಂದಿಗೆ ಜೀವಿಸುವಂತೆ ಮಾಡಿದ್ದಾನೆ. ದೇವರು ಕರುಣೆಯಲ್ಲಿ ಐಶ್ವರ್ಯವಂತನಾಗಿದ್ದಾನೆ. ನನ್ನ ಮೇಲೆ, ನಿನ್ನ ಮೇಲೆ ಕರುಣೆ ತೋರಿಸಿದ್ದಾನೆ. ಪ್ರಿಯರೇ, ಮೊದಲ 3 ವಚನಗಳಿಂದ ಇದು ತುಂಬ ಬೇರೆಯಾಗಿದ್ದು, ಅದರಲ್ಲಿನ ನಿರಾಶೆ, ಕತ್ತಲೆಗಳು ಇಲ್ಲಿರುವುದಿಲ್ಲ. ಮಾನವನು ಸಂಪೂರ್ಣವಾಗಿ ಸೋತು ಹೋದವನಾಗಿದ್ದಾನೆ. ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಸಮರ್ಥನಾಗಿದ್ದಾನೆ. ಈ ಮರಣದ ಸನ್ನಿವೇಶಕ್ಕೆ ದೇವರು ತನ್ನ ಕರುಣೆಯಿಂದ ಪ್ರವೇಶಿಸುತ್ತಾನೆ. ಆತನು ತಡವಾಗಿ ಬರಲಿಲ್ಲ. ಕರುಣೆಯಲ್ಲಿ ಕೊರತೆಯುಳ್ಳವನಾಗಿಯೂ ಇರಲಿಲ್ಲ. ಆತನು ನಿತ್ಯನಾದ ದೇವರು. ಆತನಲ್ಲಿ ನಿತ್ಯವಾದ ಕರುಣೆಯಿದೆ. ಮಾನವನಿಗೆ ಬೇಕಾದದ್ದು ಆತನಲ್ಲಿದೆ. ನಿನಗೆ ಬೇಕಾದದ್ದು ಕೂಡ ಆತನಲ್ಲಿದೆ. ಒಂದೇ ಅವಶ್ಯಕತೆ ಎಂದರೆ ನೀನು ಆತನನ್ನು ನಂಬಬೇಕು. ಕರ್ತನಲ್ಲಿ ಪ್ರಿಯರೇ, ಒಮ್ಮೆ ಲಂಡನಿನ ಜೋಪಡಿಗಳಲ್ಲಿನ ಒಬ್ಬಾಕೆ ಸ್ತ್ರೀಯನ್ನು ಸಮುದ್ರ ಬದಿಯಲ್ಲಿ ಕೆಲವರೊಂದಿಗೆ ವಿಹಾರಕ್ಕಾಗಿ ಕರೆದುಕೊಂಡು ಹೋದರು. ಆಕೆ ಸಮುದ್ರವನ್ನು ಆವರೆಗೆ ನೋಡಿರಲಿಲ್ಲ. ಆಕೆ ಅದನ್ನು ನೋಡಿದಾಗ ಕಣ್ಣೀರು ತುಂಬಿ ಬಂತು. ಆಕೆಯ ಜೊತೆಗಿದ್ದವರು ಆಕೆ ಇಂತಹ ಸಂತಸಮಯ ಸನ್ನಿವೇಶದಲ್ಲಿ ಕಣ್ಣೀರು ಸುರಿಸುವುದನ್ನು ಕಂಡು ಆಶ್ಚರ್ಯಪಟ್ಟರು. ಅವರು ಆಕೆಯನ್ನು, ನೀನು ಯಾಕೆ ಕೂಗುತ್ತೀ ಎಂದು ಕೇಳಿದರು. ಸಮುದ್ರದ ಕಡೆಗೆ ಬೆರಳು ತೋರಿಸಿ ಆಕೆ ಹೇಳಿದಳು, ಬೇಕಾದಷ್ಟು ಇರುವಂಥದನ್ನು ನಾನು ಇದೇ ಮೊದಲು ನೋಡಿದ್ದು ಎಂದು. ಪ್ರಿಯರೇ, ದೇವರಲ್ಲಿ ಕರುಣೆಯ ಸಾಗರವೇ ಇದೆ. ಆತನಲ್ಲಿ ಕರುಣೆ ಬೇಕಾದಷ್ಟಿದೆ. ಆತನು ಕೃಪೆಯಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ರಕ್ಷಿಸಲ್ಪಡುವುದೆಂದರೆ ಏನು? ನಾವು ಅಪರಾಧ ಪಾಪಗಳಲ್ಲಿ ಸತ್ತು ಹೋದವರಾಗಿದ್ದು ರಕ್ಷಿಸಲ್ಪಡುವುದೆಂದರೆ ಏನು? ನಾವು ಅಪರಾಧ ಪಾಪಗಳಲ್ಲಿ ಸತ್ತು ಹೋದವರಾಗಿದ್ದು ನಮ್ಮನ್ನು ನಾವು ರಕ್ಷಿಸಲಾರದವರಾಗಿದ್ದೆವು. ದೇವರು ಆ ಸ್ಥಿತಿಯಲ್ಲಿ ಪ್ರವೇಶಿಸಿ ಕೃಪೆಯಿಂದ ನಮ್ಮ ಕಡೆಗೆ ಕೈಚಾಚಿದನು. ಆತನು ಅದನ್ನು ಯಾಕೆ ಮಾಡಿದನು? ನಮ್ಮಲ್ಲಿ ಅದಕ್ಕೆ
ತಕ್ಕ ಯೋಗ್ಯತೆ ಯಾವುದೂ ಇರಲಿಲ್ಲ. ಆತನಲ್ಲಿ ಅದಕ್ಕೆ ತಕ್ಕ ಕಾರಣವಿತ್ತು. ದೇವರು ಇಸ್ರಾಯೇಲ್ಯರನ್ನು ಬಿಡಿಸುವುದಕ್ಕೆ ಬಂದಾಗ ಅವರು ಒಳ್ಳೆಯವರು, ಸುಂದರರು ಅಥವಾ ಆತನನ್ನು ಸೇವಿಸುತ್ತಿದ್ದಾರೆಂಬ ಕಾರಣಕ್ಕಾಗಿ ಬರಲಿಲ್ಲ. ಅವರು ಮೊಂಡು ಜನರಾಗಿದ್ದರು. ಅವರು ಮೂರ್ತಿ ಪೂಜಕರೂ ಆಗಿದ್ದರು. ಬಸವನ ಮೂರ್ತಿಯನ್ನು ಆರಾಧಿಸುತ್ತಿದ್ದರು. ಆದರೆ ದೇವರು ಅವರ ಮೊರೆಯನ್ನು ಕೇಳಿದನೆಂದು ಹೇಳುತ್ತಾನೆ. ಅವರ ಮೊರೆ ಆತನಿಗೆ ಯಾಕೆ ಕಿವಿಗೆ ಬಿತ್ತು? ಯಾಕಂದರೆ ಆತನು ಅವರನ್ನು ಪ್ರೀತಿಸಿದ್ದನು. ಆತನು ನನ್ನನ್ನು ನಿನ್ನನ್ನು ಪ್ರೀತಿಸುತ್ತಾನೆ. ಆದರೆ ಆತನು ತನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಲಿಲ್ಲ, ತನ್ನ ಕೃಪೆಯಿಂದಾಗಿ ನಮ್ಮನ್ನು ರಕ್ಷಿಸಿದನು. ಆತನ ನಾಮಕ್ಕೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ. ಒಮ್ಮೆ ಪ್ರಾರ್ಥನಾ ಕೂಟಕ್ಕೆ ಬರುತ್ತಿದ್ದ ಒಬ್ಬ ಯುವಕನು ನನ್ನ ಬಳಿಗೆ ಬಂದನು. ಅವನು ವಿಚಿತ್ರ ಟೋಪಿ ಧರಿಸಿದವನಾಗಿದ್ದು ಅದರಲ್ಲಿ ಪ್ರೀತಿ ಪ್ರೀತಿ ಎಂದು ಎಲ್ಲ ಕಡೆ ಬರೆದಿತ್ತು. ಅವನ ವಿಚಿತ್ರವಾದ ಅಂಗಿಯ ಮೇಲೆ ಕೂಡ ಪ್ರೀತಿ 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 ಎಂದು ಬರೆದಿತ್ತು. ಈ ರೀತಿ ಎಲ್ಲ ಕಡೆ ಪ್ರೀತಿ ಎಂದು ಯಾಕೆ ಬರೆಸಿಕೊಂಡಿದ್ದಿ ಎಂದು ನಾನು ಕೇಳಿದೆ. ಅವನು ಹೇಳಿದನು, ದೇವರು ಪ್ರೀತಿಯಾಗಿದ್ದಾನೆ ಎಂದು. ನಾನೆಂದೆ, ನಾನು ಒಪ್ಪುತ್ತೇನೆ, ಇದಕ್ಕಿಂತ ಹೆಚ್ಚಿನ ಸತ್ಯ ಬೇರೆ ಇರಲಿಕ್ಕಿಲ್ಲ ಎಂಬುದಾಗಿ. ಬಳಿಕ ಅವನು ಹೇಳಿದ, ದೇವರು ತನ್ನ ಪ್ರೀತಿಯಿಂದಾಗಿ ನಮ್ಮನ್ನು ರಕ್ಷಿಸುತ್ತಾನೆ ಎಂದು. ಆಗ ನಾನೆಂದೆ, ನಾನದಕ್ಕೆ ಒಪ್ಪುವುದಿಲ್ಲ. ದೇವರು ತನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುವುದಲ್ಲ. ಆ ರೀತಿ ಹೇಳುವ ಒಂದು ವಚನವನ್ನು ಹೇಳುತ್ತೀಯಾ ಎಂದಾಗ ಅವನು ತನ್ನ ತಲೆಯನ್ನು ಕೆರೆದುಕೊಳ್ಳುತ್ತಾ ವಚನ ನೆನಪಿಲ್ಲವೆಂದು ಹೇಳಿದನು. ಹಾಗಾದರೆ ದೇವರು ತನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುವುದಿಲ್ಲವಾದರೆ ಮತ್ತೆ ಹೇಗೆ ರಕ್ಷಿಸುತ್ತಾನೆ ಎಂದು ಕೇಳಿದನು. ನಾನು ಹೇಳಿದೆ, ನೀನು ಈ ಪ್ರಶ್ನೆ ಕೇಳಿದ್ದು ಒಳ್ಳೆಯದಾಯಿತು. ಯಾಕಂದರೆ ಸತ್ಯವೇದ ಹೇಳುತ್ತದೆ, ಕೃಪೆಯಿಂದಲೇ ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದೀರಿ. ಅದು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ, ಒಳ್ಳೆಯ ಕ್ರಿಯೆಗಳಿಂದಲ್ಲ. ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ದೇವರು ತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಆ ಯೌವನಸ್ಥನು ಇದರ ವ್ಯತ್ಯಾಸವನ್ನು ತಿಳಿಯಲಿಚ್ಛಿಸಿದನು. ನಾನು ಹೀಗೆ ವಿವರಿಸಿದೆ, ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ನಿಜ. ಅದನ್ನು ದೇವರು ಪರಲೋಕದ ಹಿಂಬಾಗಲನ್ನು ತೆರೆದು ನಮ್ಮನ್ನು ಗುಪ್ತವಾಗಿ ಒಳಗೆ ಸೇರಿಸುವುದಕ್ಕಾಗುವುದಿಲ್ಲ. ದೇವರು ಬಾಗಲಿಂದ ನಮ್ಮನ್ನು ಒಳ ತರಲಿಕ್ಕೂ ಆಗುವುದಿಲ್ಲ. ದೇವರು ಬೆಳಕು ಆಗಿದ್ದಾನೆ. ಆತನು ಈ ಭೂಲೋಕದ ನೈತಿಕ ಒಡೆಯನೂ ಆಗಿದ್ದಾನೆ. ಆತನು ನೀತಿವಂತನಾಗಿದ್ದಾನೆ. ಆತನು ಪರಿಶುದ್ಧನು, ಒಳ್ಳೆಯವನು. ಇದೆಲ್ಲದರ ಅರ್ಥ ಒಂದೇ, ದೇವರು ತಪ್ಪು ಮಾಡುವುದಕ್ಕಾಗುವುದಿಲ್ಲ, ತನ್ನ ನೀತಿಯನ್ನು ಮೀರಲಿಕ್ಕಾಗುವುದಿಲ್ಲ. ಆದ್ದರಿಂದ ದೇವರು ನಮ್ಮನ್ನು ಪ್ರೀತಿಯಿಂದ ರಕ್ಷಿಸಲಾಗುವುದಿಲ್ಲ. ಪ್ರೀತಿಯು ದೇವರನ್ನು ನಿರ್ಬಂಧಿಸುತ್ತದೆ. ಆತನು ರಕ್ಷಿಸಲಾರದೆ ಕೂಡ ಪ್ರೀತಿಸಬಲ್ಲನು. ನೀನು ಯೋಹಾನ 3:16 ಹೇಳಬಹುದು. ಆ ವಚನ ಏನು ಹೇಳುತ್ತದೆಂದು ನೋಡೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವನ ಹೊಂದಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದರಿಂದ ಅದನ್ನು ರಕ್ಷಿಸಿದನೆಂದು ಬರೆದಿದೆಯೋ? ಇಲ್ಲ, ಹಾಗೆ ಖಂಡಿತವಾಗಿ ಹೇಳಲಿಲ್ಲ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದರಿಂದ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ಪ್ರೀತಿಯಿಂದ ಲೋಕವನ್ನು ರಕ್ಷಿಸಲು ಆಗುವುದಿಲ್ಲ. ಯಾಕಂದರೆ ವಚನ ಹೇಳುತ್ತದೆ, ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ಎಂದು. ನಾನು ನೀನು ನಾಶನಕ್ಕೆ ಯೋಗ್ಯರಾಗಿದ್ದೆವು. ನಾವು ಕಳೆದು ಹೋದ ಪಾಪಿಗಳು. ದೇವರು ಇನ್ನೂ ನಮ್ಮನ್ನು ಪ್ರೀತಿಸುತ್ತಾನೆ. ಆದರೆ ದೇವರ ಪ್ರೀತಿ ನನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ. ದೇವರು ರಕ್ಷಣೆಯನ್ನು ಒದಗಿಸಲೇಬೇಕಾಗಿತ್ತು. ನಮ್ಮ ಪಾಪಗಳ ದಂಡನೆಯನ್ನು ಆತನು ತೆತ್ತನು. ಈಗ ಪ್ರೀತಿಯ ದೇವರು ನಾಶವಾಗುವ ಲೋಕದ ಕಡೆಗೆ ಕೈಚಾಚಿ, ನಿನಗಾಗಿ ಸತ್ತ ನನ್ನ ಮಗನನ್ನು ನೀನು ನಂಬುವುದಾದರೆ, ಆ ಶರ್ತಕ್ಕೆ ಸರಿಯಾಗಿ ಬರುವುದಾದರೆ ನಾನು ನಿನ್ನನ್ನು ರಕ್ಷಿಸಬಹುದು. ದೇವರು ತನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುವುದಿಲ್ಲ, ತನ್ನ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಜವಾಗಿ ಇದು ಅದ್ಭುತವಾದ ರೀತಿಯಾಗಿದೆ. ನಾನು ಚಿಕ್ಕವನಾಗಿದ್ದಾಗ ಏನಾದರೂ ತಪ್ಪು ಮಾಡಿದಾಗ ಹೆತ್ತವರ ಪ್ರೀತಿಯನ್ನು ಕಳಕೊಳ್ಳುತ್ತಿದ್ದೆ. ಆದರೆ ದೇವರ ಪ್ರೀತಿಯಿಂದ ನಾನು ದೂರ ಹೋಗಲು ಸಾಧ್ಯವೇ ಇಲ್ಲ. ಪಾಪವು ಅನ್ಯೋನ್ಯತೆಯನ್ನು ಕಡಿಯುವುದರಿಂದ ನಾನು ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಕಳಕೊಳ್ಳಬಹುದು. ಆದರೆ ಆತನ ಪ್ರೀತಿಯಿಂದ ನಾನೆಂದಿಗೂ ದೂರ ಹೋಗಲಾರೆನು. ನಾನು ದೇವರ ಆತ್ಮನನ್ನು ದುಃಖಪಡಿಸಬಹುದು, ಆದರೆ ನಾನು ಯಾವ ಲಕ್ಷಣದಲ್ಲೂ ಆತನ ಬಳಿಗೆ ಹಿಂದಿರುಗಬಹುದು. ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ
ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಕತ್ತಲೆಯಲ್ಲಿ ನಡೆದು ಆತನ ಅನ್ಯೂನತೆಯಲ್ಲಿದ್ದೇವೆಂದು ಹೇಳಿದರೆ ಅದು ಸುಳ್ಳಾಗುತ್ತದೆ. ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೂನತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಡೆದರೆ ನನ್ನಲ್ಲಿ ಕೊರತೆಯಿದೆ ಎಂದು ತಿಳಿದು ಬಂದರೆ ಆತನ ಮಗನಾದ ಯೇಸು ಕ್ರಿಸ್ತನು ಎಲ್ಲ ಪಾಪಗಳಿಂದ ನನ್ನನ್ನು ಶುದ್ಧಿ ಮಾಡುತ್ತಾನೆ. ಯಾಕೆಂದರೆ ದೇವರು ಅದನ್ನು ಕೃಪೆಯಿಂದ ಮಾಡುತ್ತಾನೆ. ಆತನು ಕರುಣೆಯಲ್ಲಿಯೂ ಕೃಪೆಯಲ್ಲಿಯೂ ತುಂಬಿದವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಾಶನ ಪಾತ್ರವಾದ ಈ ಲೋಕದ ಕಡೆಗೆ ಕೈಚಾಚಿ ಹೇಳುತ್ತಿದ್ದಾನೆ, ನನ್ನ ಮಾರ್ಗದಂತೆ ನೀನು ಬರುವುದಾದರೆ ಬರಬಹುದು. ಇದು ದೇವರ ವಿಶ್ವವಾಗಿದೆ. ಆತನು ಎಲ್ಲವನ್ನು ತನ್ನ ರೀತಿಯಲ್ಲಿ ಮಾಡುತ್ತಾನೆಂಬುದನ್ನು ನೆನಪಿನಲ್ಲಿಡಿರಿ. ಪ್ರಿಯ ಮಿತ್ರನೇ, ನಿನ್ನಲ್ಲಿ ಉತ್ತಮ ಮಾರ್ಗ ಹೊಂದಿದೆ ಎಂದು ನೀನು ನೆನೆಸಬಹುದು. ಆದರೆ ನಿನ್ನ ಕೆಳಗೆ ಒಂದು ವಿಶ್ವವಿರುವುದಿಲ್ಲ. ಆತನು ಜಗತ್ತಿನಲ್ಲಿ ಆತನು ತನ್ನ ನಿಯಮಗಳನ್ನು ಮಾಡುತ್ತಾನೆ. ನೀನು ಆತನ ಮಾರ್ಗಕ್ಕನುಸಾರವಾಗಿ ಬರಬೇಕಾಗಿದೆ. ಆತನು ನಿನ್ನನ್ನು ಪ್ರೀತಿಸುತ್ತಾನೆ. ಅದನ್ನು ನಿಲ್ಲಿಸುವುದಕ್ಕೆ ನಿನ್ನಿಂದಾಗದು. ಸೂರ್ಯನು ಬೆಳಕು ಕೊಡುವುದನ್ನು ತಡೆಯಲು ನಿನ್ನಿಂದಾಗದು. ಆದರೆ ಸೂರ್ಯನ ಬೆಳಕಿನಿಂದ ನೀನು ಮರೆಯಾಗಬಹುದು. ಪಾಪ ದೇವರ ಚಿತ್ತದಿಂದ ದೂರವಿರುವುದು, ಆತನಿಗೆ ಬೆನ್ನು ತಿರುಗಿಸುವುದು, ಇವೆಲ್ಲವೂ ನಿನ್ನನ್ನು ದೇವರ ಪ್ರೀತಿಯನ್ನು ಅನುಭವಿಸದಂತೆ ಮಾಡುತ್ತವೆ. ನೀನು ಕ್ರಿಸ್ತನ ಮೂಲಕ ಆತನ ಬಳಿಗೆ ಬರುವುದಾದರೆ ಆತನು ನಿನ್ನನ್ನು ರಕ್ಷಿಸುತ್ತಾನೆ ಮತ್ತು ನೀನು ಆತನ ಪ್ರೀತಿಯನ್ನು ಅನುಭವಿಸಬಹುದು. ದೇವರು ಕರುಣಾಮಯನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ಆತ್ಮಿಕ ಗೋರಿಯಿಂದ ಮೇಲಕ್ಕೆತ್ತಿದ್ದಾನೆ. ನಮ್ಮ ಈಗಿನ ಸ್ಥಿತಿ ಏನೆಂದರೆ ನಮ್ಮನ್ನು ಎಬ್ಬಿಸಿ ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಕೂಡ ಮಾಡಿದ್ದಾನೆ. ನಮ್ಮ ಭವಿಷ್ಯತ್ತು ಏನಾಗಿದೆ? ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಎಂಬುದಾಗಿ. ನಾನು ಇದನ್ನು ಹೀಗೆ ಭಾಷಾಂತರಿಸುತ್ತೇನೆ, ಹೇಗೆಂದರೆ ಮುಂದೆ ಬರಲಿರುವ ಯುಗದಲ್ಲಿ ಕ್ರಿಸ್ತನಲ್ಲಿ ಕರುಣೆಯಿಂದ ನಮ್ಮ ಕಡೆಗೆ ತನ್ನ ಅಪಾರವಾದ ಕೃಪೆಯನ್ನು ತೋರಿಸಬೇಕೆಂದು ಎಂಬುದಾಗಿ. ಮುಂದೊಂದು ದಿನ ನಾನು ಪ್ರದರ್ಶಿಸಲ್ಪಡಲಿದ್ದೇನೆ. ದೂತನು ನನ್ನನ್ನು ದಾಟುತ್ತಾ ಹೇಳುವರು, ಈ ಮನುಷ್ಯನನ್ನು ನೋಡಿರಿ, ಅವನು ನಾಶವಾಗಿದ್ದನು, ರಕ್ಷಣೆಗೆ ಯೋಗ್ಯನಾಗಿರಲಿಲ್ಲ, ಆದರೆ ಇಂದು ಇಲ್ಲಿ ಪರಲೋಕದಲ್ಲಿದ್ದಾನೆ. ದೇವರ ಕೃಪೆ ಕರುಣೆಗಳಿಂದ ಮಾತ್ರವೇ ಅವನು ರಕ್ಷಿಸಲ್ಪಟ್ಟಿದ್ದಾನೆ, ಇಲ್ಲಿ ತರಲ್ಪಟ್ಟಿದ್ದಾನೆ ಎಂದು. ಪ್ರಿಯರೇ, ಇದು ನಿತ್ಯತ್ವಕ್ಕೂ ದೇವರ ಮಹಿಮೆಗೋಸ್ಕರ ಇರುವಂಥದ್ದು. ಇದಕ್ಕಾಗಿ ನನಗೆ ಯಾವ ಪ್ರಶಂಸೆಯೂ ಸಿಗುವುದಿಲ್ಲ. ಆದರೆ ನಾನು ಅಲ್ಲಿರುತ್ತೇನೆ, ಅದು ನನಗೆ ಸಾಕು. ಆತನು ನನ್ನನ್ನು ರಕ್ಷಿಸಿದ್ದಕ್ಕಾಗಿ ದೂತ ಸೈನ್ಯದೊಂದಿಗೆ ನಾನು ಸೇರಿಕೊಂಡು ದೇವರಿಗೆ ಸ್ತೋತ್ರ ಹಾಡುತ್ತಾ ಇರುತ್ತೇನೆ. ನನಗಿರುವ ಅದ್ಭುತವಾದ ನಿರೀಕ್ಷೆ ಇದೇ ಆಗಿದೆ. ಅದು ಕೃಪೆಯಿಂದಲೇ. ಅದು ಆಶ್ಚರ್ಯವಾದ ಕೃಪೆ. ಜಾನ್ ನ್ಯೂಟನ್ ಅದನ್ನು ಹೀಗೆ ಬರೆದಿದ್ದಾರೆ, ನನ್ನಂಥ ನಿರ್ಭಾಗ್ಯನನ್ನು ರಕ್ಷಿಸಿದ್ದು ಅದ್ಭುತವಾದ ಕೃಪೆಯೇ ಎಂದು. ಮುಂದಕ್ಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಯ ಭೂತ ವರ್ತಮಾನ ಭವಿಷ್ಯತ್ತನ್ನೆಲ್ಲ ಕ್ರೋಢೀಕರಿಸುವ ಮಹಾವಚನ ಇದಾಗಿದೆ. ನಾವು ಅಪರಾಧ ಪಾಪಗಳಲ್ಲಿ ಸತ್ತವರಾಗಿದ್ದೆವು. ದೇವರು ತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿ ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದಲ್ಲಿ ಕೂಡ್ರಿಸಿದ್ದಾನೆ ಮತ್ತು ನಾವು ಒಂದು ದಿನ ದೇವರ ಕೃಪೆಯನ್ನು ಪ್ರದರ್ಶಿಸುವರಾಗಿರುತ್ತೇವೆ. ಇದಾವುದು ನಮ್ಮ ಒಳ್ಳೆಯ ಕ್ರಿಯೆಗಳ ಮೇಲಾಗಲಿ ಯೋಗ್ಯತೆಯ ಮೇಲಾಗಲಿ ಆಧಾರಗೊಂಡಿಲ್ಲ. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ ನೋಡುವಾಗ ಈ ಕೃಪೆ ವಿಶೇಷವಾದದ್ದಾಗಿದೆ. ಅದು ಯೋಗ್ಯತೆಯಿಲ್ಲದ ಅರ್ಹತೆಯಿಲ್ಲದವರಾದ ನಮಗೆ ಕೊಡಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತನೇ, ನಾನು ರಕ್ಷಣೆ ಹೊಂದಲು ಬಯಸುತ್ತೇನೆ ಎಂದು ಹೇಳಬೇಡ. ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವುದಾದರೆ ನಾನು ರಕ್ಷಿಸಲ್ಪಟ್ಟಿದ್ದೆ ಎಂದು ಹೇಳಬಹುದಾಗಿದೆ. ಭವಿಷ್ಯದಲ್ಲಿ ಏನಾಗುತ್ತದೆಂದು ಹೇಳಲಾಗದ್ದರಿಂದ ನಾನು ಆ ರೀತಿ ಹೇಳುವುದಕ್ಕೆ ಧೈರ್ಯ ಮಾಡುವುದಿಲ್ಲ ಎಂದು ನೀವು ಹೇಳಬಹುದು. ಪ್ರಿಯನೇ,
ನಿನ್ನ ರಕ್ಷಣೆಯು ದೇವರ ಕೃಪೆಯ ಮೇಲೆ ಆಧಾರಗೊಂಡಿದೆಯಲ್ಲದೆ ನಿನ್ನ ನಂಬಿಗಸ್ತಿಕೆಯ ಮೇಲೆ ಅಲ್ಲ. ನೀನು ಈ ಕುರಿತು ಭರವಸೆದಿಂದಿರಬಹುದು. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಮಿತ್ರನೇ, ನೀನು ದೇವರ ಮಗುವಾಗಿರುವುದಾದರೆ ಆತನಿಂದ ನೀನು ದೂರ ಹೋದರೂ ನಿನಗೆ ಹಿಂದಿರುಗಲು ಮಾರ್ಗ ಮಾಡುತ್ತಾನೆ. ಯಾಕಂದರೆ ಆತನ ಕೃಪೆಯಿಂದ ಮಾತ್ರವೇ ನೀನು ರಕ್ಷಣೆ ಹೊಂದಿರುತ್ತಿ. ನಿನ್ನ ರಕ್ಷಣೆಯು ಪೂರ್ತಿಯಾದದ್ದಾಗಿದೆ. ಕ್ರಿಸ್ತನು ನಿನಗಾಗಿ ಮಾಡಿದ್ದರ ಆಧಾರದಿಂದ ಪವಿತ್ರಾತ್ಮನು ನಿನ್ನನ್ನು ಕ್ರಿಸ್ತನ ಕಡೆಗೆ ತಿರುಗಿಸಿರುವುದರಿಂದ ನೀನು ದೇವರ ವಾಕ್ಯವನ್ನು ನಂಬಿ ಆತನ ಮೇಲೆ ವಿಶ್ವಾಸವಿಟ್ಟದರಿಂದ ನೀನು ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಹೇಳಬಹುದು. ಅದು ರಕ್ಷಿಸಲ್ಪಡಬಹುದು ಎಂದಲ್ಲ, ಇಲ್ಲವೇ ಪ್ರಯತ್ನಿಸುತ್ತೇನೆ ಎಂಬುದಾಗಿಯೂ ಅಲ್ಲ. ಅದು ದೇವರ ಕೃಪೆಯಿಂದಾದ ರಕ್ಷಣೆ, ನಂಬಿಕೆಯ ಮೂಲಕ ಆದದ್ದು, ನಿನ್ನಿಂದಾಗಿ ಅಲ್ಲ. ಅದು ದೇವರ ವರವೇ. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯನ್ನು ಯೋಗ್ಯತೆ ಇಲ್ಲದೆ ಹೊಂದಿದ ಉಪಕಾರ ಎಂದು ದೈವಶಾಸ್ತ್ರೀಯವಾಗಿ ಹೇಳಲಾಗುತ್ತದೆ. ನಾನು ಅದನ್ನು ಕಾರ್ಯರೂಪದ ಪ್ರೀತಿ ಎಂದು ಹೇಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಪಾಪಿಗಳ ಕಡೆಗಿರುವ ದೇವರ ಅನುಕಂಪ ಸಹಿತ ಪ್ರೀತಿಗೂ ಕ್ರಿಸ್ತನಲ್ಲಿ ಅವರಿಗೆ ಕೊಡಲ್ಪಡುವ ಆತನ ಕೃಪೆಗೂ ನಡುವಣ ವ್ಯತ್ಯಾಸವನ್ನು ಸರಿಯಾಗಿ ತಿಳಿಸಲಾಗಿದೆ. ದೈವಿಕ ಪ್ರೀತಿಯು ದೈವಿಕ ಕೃಪೆಯು ಒಂದೇ ಆಗಿಲ್ಲ. ದೇವರು ಹೇಳಲಾಗದ ಅನುಕಂಪದಿಂದ ಪಾಪಿಗಳನ್ನು ಪ್ರೀತಿಸಬಹುದು. ಆದರೂ ದೈವಿಕ ನ್ಯಾಯ ಹಾಗೂ ಪರಿಶುದ್ಧತೆಯ ಕಾರಣದಿಂದಾಗಿ ಅವರನ್ನು ನಿತ್ಯ ನಾಶನದಿಂದ ತಪ್ಪಿಸುವುದು ಅಸಾಧ್ಯವಾದ ಮಾತಾಗಿದೆ. ಆದರೂ ಮೊದಲು ತಿಳಿಸಿದ ಹಾಗೆ ಈ ಕೋಪದ ಕಾರಣದ ನ್ಯಾಯ ಹಾಗೂ ಪರಿಶುದ್ಧತೆಯ ಬೇಡಿಕೆಗೆ ಅವಶ್ಯವಾದದ್ದನ್ನು ಪ್ರೀತಿಯು ಕೃಪೆಯಿಂದ ಒದಗಿಸಬಲ್ಲದಾದರೆ, ದೇವರ ಪ್ರೀತಿಯು ಯಾವ ನಿರ್ಬಂಧವಿಲ್ಲದೆ ಈ ಪ್ರಾಯಶ್ಚಿತ್ತಾತ್ಮಕ ಈಡು ಯಾರಿಗಾಗಿ ಇದೆಯೋ ಅವರನ್ನು ರಕ್ಷಿಸಬಹುದಾಗಿದೆ. ಕ್ರಿಸ್ತನ ಕ್ರೂಜೆಯಲ್ಲಿ ಸಾಧಿಸಿದ್ದು ಇದನ್ನೇ. ಇನ್ನೊಂದು ವಿಧದಲ್ಲಿ ರಕ್ಷಣೆಯಲ್ಲಿನ ದೈವಿಕ ಕೃಪೆಯು ಪಾಪದ ಕುರಿತಾದ ದಂಡನೆಯಲ್ಲಿ ಈಗಾಗಲೇ ಸಂಪಾದಿಸಲ್ಪಟ್ಟಿದ್ದು, ಅಂದರೆ ಕ್ರಿಸ್ತನು ತನ್ನ ಪ್ರಾಯಶ್ಚಿತ್ತಾತ್ಮಕ ಯಜ್ಞದ ಮುಖಾಂತರ ಸಂಪಾದಿಸಿದ್ದು ಆಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೈವಿಕ ಪ್ರೀತಿಯು ರಕ್ಷಿಸಬೇಕೆಂದಿದ್ದರೂ ನೈತಿಕವಾಗಿ ಹಾಗೆ ಮಾಡಲು ಅಸಾಧ್ಯವಾಗಿದ್ದು, ದೈವಿಕ ಕೃಪೆಯು ಕ್ರಿಸ್ತನ ಮರಣದ ಕಾರಣದಿಂದಾಗಿ ಕಾರ್ಯ ಮಾಡಲು ಸ್ವತಂತ್ರವಾಗಿರುತ್ತದೆ. ಆದ್ದರಿಂದ ಗಮನಿಸಬೇಕಾದ ಅಂಶವೇನೆಂದರೆ, ದೇವರ ನಿತ್ಯ ಉದ್ದೇಶವು ಆತನ ಪ್ರೀತಿಯ ಪ್ರಕಟಣೆ ಮಾತ್ರವಲ್ಲದೆ ಆತನ ಕೃಪೆಯ ಪ್ರಕಟಣೆಯೂ ಆಗಿದೆ. ಆದರೂ ಕೃಪೆಯ ಹಾಗೆಯೇ ಆತನ ಪ್ರೀತಿ ಕರುಣೆಗಳು ಈ ಸಂದರ್ಭದಲ್ಲಿ ತಿಳಿಸಲ್ಪಟ್ಟು ಕ್ರಿಸ್ತನ ಮರಣದಲ್ಲಿ ಹೇಳಲ್ಪಟ್ಟಿದೆ. ದೇವರ ನಿತ್ಯವಾದ ಬೊಕ್ಕಸದಿಂದ ಆತನು ಪಾಪಿಗಳ ಮೇಲೆ ತನ್ನ ಕೃಪೆಯನ್ನು ಯಾವ ಹಿಡಿತವಿಲ್ಲದೆ ಸುರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯು ರಕ್ಷಣೆಯನ್ನು ಸಾಧಿಸುವ ಸಾಧನವಾಗಿದೆ. ರಕ್ಷಣೆಯ ಮಹಾಕಾರ್ಯದಲ್ಲಿ ಪಾಪಿಯು ತರುವ ಒಂದೇ ವಸ್ತು ಇದಾಗಿದೆ. ಆದರೆ ಅದು ಕೂಡ ದೇವರ ವರವೇ ಆಗಿದೆ. ಒಂದು ವೇಳೆ ಒಬ್ಬನು ನನಗೆ ಹೇಳಬಹುದು, ನಂಬಿಕೆಯು ದೇವರ ವರವಾಗಿರುವುದಾದರೆ ಮತ್ತು ನನಗೆ ದೇವರು ಅದನ್ನು ಕೊಟ್ಟಿಲ್ಲವಾದ್ದರಿಂದ ನಾನು ನಂಬದಿದ್ದರೆ ಅದಕ್ಕಾಗಿ ನನ್ನನ್ನು ದೂರಬೇಕಾಗಿಲ್ಲ ಎಂದು. ಇದಕ್ಕೆ ಉತ್ತರ ಹೀಗಿದೆ: ವಾಕ್ಯ ಕೇಳುವುದರಿಂದ ನಂಬಿಕೆ ಬರುತ್ತದೆಂದು ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನನ್ನು ನಂಬಬೇಕಾದರೆ ನೀನು ದೇವರ ವಾಕ್ಯವನ್ನು ಕೇಳಬೇಕು. ಸುವಾರ್ತೆಯ ಸಂದೇಶಕ್ಕೆ ಲಕ್ಷ್ಯ ಕೊಡುವವರೆಲ್ಲರಿಗೆ ದೇವರು ನಂಬಿಕೆಯನ್ನು ಕೊಡುತ್ತಾನೆ. ಇದನ್ನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಕಳಿಸಲ್ಪಟ್ಟಿರುವುದನ್ನು ನೋಡುತ್ತೇವೆ. ಮೋಶೆಯು ಮುಖದ ಮೇಲೆ ಮುಸುಕು ಧರಿಸಿದ್ದನು. ಅವನನ್ನು ಇತರರು ನೋಡಿ ಕಣ್ಣು ಕಾಣದವರಾಗುವರೆಂದೂ ಅಲ್ಲ, ಆದರೆ ಅಳಿಸುತ್ತಾ ಹೋಗುವ ದೇವರ ಮಹಿಮೆಯನ್ನು ಜನರು ನೋಡಬಾರದೆಂದು. ಅದು ಮೋಶೆಯ ಕ್ರಮಗಳಿಗೆ ಸಂಬಂಧಪಟ್ಟ ಮಹಿಮೆಯಾಗಿದ್ದು ಧರ್ಮಶಾಸ್ತ್ರಕ್ಕೆ ಸೇರಿದ್ದಾಗಿದೆ. ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆ ಒಡಂಬಡಿಕೆಯು ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಪ್ರಿಯರೇ, ಕ್ರಿಸ್ತನು ಮುಸುಕುದಾರಿಯಲ್ಲದ್ದರಿಂದ ಈಗ ಅಂತಹ ಮುಸುಕಿನ ಅಗತ್ಯವಿರುವುದಿಲ್ಲ. ಸುವಾರ್ತೆಯು ನಿರ್ಬಂಧವಿಲ್ಲದೆ ಸಾರಲ್ಪಡುತ್ತಿದೆ. ಆದರೆ ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು
ತೆಗೆಯಲ್ಪಡುವುದು ಎಂಬುದಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 15 ಮತ್ತು 16ನೇ ವಚನಗಳಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅದು ಎಂದರೆ ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗ ಆ ಮುಸುಕು ತೆಗೆಯಲ್ಪಡುತ್ತದೆ. ಕ್ರಿಸ್ತನ ಕಡೆಗೆ ನಿನಗೆ ಬೇಕಾದಾಗ ತಿರುಗಿಕೊಳ್ಳಬಹುದು. ಅದು ನಿನ್ನ ಸಮಸ್ಯೆಯಲ್ಲ. ಸತ್ಯವೇದವು ಖಂಡಿಸುವ ಪಾಪಗಳನ್ನು ಬಿಟ್ಟು ಬಿಡಲು ನಿನಗೆ ಮನಸ್ಸಿಲ್ಲದಿರುವುದೇ ನಿನ್ನ ಸಮಸ್ಯೆಯಾಗಿದೆ. ಪ್ರಿಯ ಮಿತ್ರನೇ, ನೀನು ನಿನ್ನ ಪಾಪಗಳಿಂದ ರೋಸಿ ಹೋಗುವಾಗ, ನೀನು ನಿನ್ನಿಂದ ತಿರುಗಿಕೊಳ್ಳಬೇಕೆಂದು ಬಯಸುವಾಗ, ಈ ಲೋಕದವುಗಳಿಂದ, ಮತದಿಂದ, ದೇವರ ವಾಕ್ಯವು ಖಂಡಿಸುವ ಪ್ರತಿಯೊಂದರಿಂದ ತಿರುಗಿಕೊಂಡು ಕ್ರಿಸ್ತನ ಕಡೆಗೆ ಬರಲು ಬಯಸುವಾಗ, ಆಗ ನಿನಗೆ ನಂಬಿಕೆಯು ಕೊಡಲ್ಪಡುವುದು. ಆತನನ್ನು ನೀನು ನಂಬಬಹುದು. ಕರ್ತನಲ್ಲಿ ಪ್ರಿಯರೇ, ನಮಗೆ ಬೌದ್ಧಿಕ ಸಮಸ್ಯೆಗಳಿರುವುದರಿಂದ ನಂಬಲಾಗುತ್ತಿಲ್ಲವೆಂದು ಜನರು ಹೇಳುವುದನ್ನು ಕೇಳಿ ಕೇಳಿ ನನಗೆ ಸಾಕಾಗಿದೆ. ನಿಜವಾಗಿ ನೋಡಿದರೆ ಅವರ ಸಮಸ್ಯೆ ಬೌದ್ಧಿಕವಾದದಲ್ಲ, ನೈತಿಕ ಸಮಸ್ಯೆಯಾಗಿದೆ. ಅವರು ಅವುಗಳನ್ನು ಎದುರಿಸಬೇಕಾಗಿದೆ. ಅನೇಕರ ಹೃದಯದಲ್ಲಿನ ಸಮಸ್ಯೆ ಪಾಪವೇ ಆಗಿರುತ್ತದೆ. ಈ ಕಾರಣದಿಂದಾಗಿ ಅನೇಕ ಭಕ್ತರು ಕೂಡ ತಮ್ಮ ರಕ್ಷಣೆಯನ್ನು ಆನಂದಿಸಲಿಕ್ಕಾಗುವುದಿಲ್ಲ. ಡ್ಯೂಕ್ ವಿಶ್ವವಿದ್ಯಾಲಯದ ಮನಃಶಾಸ್ತ್ರಜ್ಞರು ಸಂಶೋಧನೆಯಿಂದ ಕಂಡುಕೊಂಡದ್ದೇನೆಂದರೆ, ಜನರು ಮಾನಸಿಕವಾಗಿ ತೊಂದರೆಗೊಳಗಾಗಿ ಅಸ್ಥಿರತೆಗೊಳಗಾಗುವುದಕ್ಕೆ 2ನೇ ಮುಖ್ಯ ಕಾರಣ ಅವರು ತಮ್ಮ ಭೂತಕಾಲದ ನೆನಪಿನಲ್ಲಿ ಇರುವುದೇ ಆಗಿದೆ. ತಮ್ಮ ಹಿಂದಿನ ಸೋಲು ತಪ್ಪುಗಳನ್ನೇ ಮೆಲುಕು ಹಾಕುತ್ತಾ ಕ್ರಿಸ್ತನನ್ನು ನೋಡಿ ಆತನನ್ನು ನಂಬುವ ಬದಲಿಗೆ ತಮ್ಮನ್ನೇ ನೋಡುತ್ತಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯು ರಕ್ಷಣೆಯ ಸಾಧನವಾಗಿದೆ. ಸ್ಪರ್ಜನ್ ಬೋಧಕರು ಹೇಳಿದ್ದಾರೆ, ಕ್ರಿಸ್ತನಲ್ಲಿನ ಸಂತೋಷವು ನಿನ್ನನ್ನು ರಕ್ಷಿಸುವುದಲ್ಲ, ಕ್ರಿಸ್ತನೇ ರಕ್ಷಿಸುವವನು. ಕ್ರಿಸ್ತನ ಮೇಲಿನ ನಿರೀಕ್ಷೆ ನಿನ್ನನ್ನು ರಕ್ಷಿಸುವುದಲ್ಲ, ಕ್ರಿಸ್ತನೇ. ನಂಬಿಕೆಯು ಸಾಧನವಾದರೂ ಅದು ನಿನ್ನನ್ನು ರಕ್ಷಿಸುವುದಲ್ಲ. ಕ್ರಿಸ್ತನ ರಕ್ತ ಹಾಗೂ ಆತನ ಯೋಗ್ಯತೆಯೇ. ಶಕ್ತಿಯೂ ರಕ್ಷಣೆಯೂ ಇದರಲ್ಲಿದೆ. ಅದು ನಿಮ್ಮಿಂದ ಉಂಟಾದದ್ದಲ್ಲ ಎಂದು ಪೌಲನು ಹೇಳುವಾಗ ನಂಬಿಕೆಯ ಕುರಿತಾಗಿ ಮಾತನಾಡುತ್ತಿಲ್ಲ. ರಕ್ಷಣೆಯು ಒಂದು ವರವಾಗಿದ್ದು ಹೊಗಳಿಕೊಳ್ಳುವುದನ್ನು ನಿರಾಕರಿಸುತ್ತದೆ. ಅದು ದೇವರದೇ ಆಗಿದ್ದು ಆತನ ವರದಾನವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಗೀತೆ ಅಂದರೆ ತೋಯಂ ಎಂಬ ಶಬ್ದ ಹೊಂದಿದ್ದೇವೆ. ಸಭೆಯು ಆತನ ಹಾಡು, ಆತನ ನೂತನ ನಿರ್ಮಾಣವಾಗಿದೆ. ಇಲ್ಲಿ ಪೌಲನು ಸ್ಥಳೀಯ ಸಭೆಯ ಕುರಿತಾಗಿ ಮಾತನಾಡುತ್ತಿಲ್ಲ. 50ನೇ ದಿನದಿಂದ ಸಭೆ ಎತ್ತಲ್ಪಡುವ ದಿನದ ತನಕ ಎಲ್ಲ ವಿಶ್ವಾಸಿಗಳ ಒಕ್ಕೂಟದ ಕುರಿತು ಹೇಳುತ್ತಿದ್ದಾನೆ. ಇವರು ನಿಜವಾದ ವಿಶ್ವಾಸಿಗಳು. ಅವರಲ್ಲಿ ಹೆಚ್ಚಿನವರು ಸ್ಥಳೀಯ ಸಭೆಗಳಲ್ಲಿ ಸೇರಿರುತ್ತಾರೆ. ವಿಶ್ವಾಸಿಗಳ ಒಕ್ಕೂಟವು ಆತನ ನಿರ್ಮಾಣವಾಗಿದೆ. ಕ್ರಿಸ್ತ ಯೇಸುವಿನಲ್ಲಿನ ನೂತನ ಸೃಷ್ಟಿಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಯಾಕೆ ನಿರ್ಮಿಸಲ್ಪಟ್ಟಿದ್ದೇವೆ? ಒಳ್ಳೆಯ ಕಾರ್ಯಗಳಿಗಾಗಿ. ಈ ಪತ್ರಿಕೆಯ ಕೊನೆಯ ಭಾಗಕ್ಕೆ ನಾವು ಬರುವಾಗ, ನಾವು ದೇವರಿಗೆ ತಕ್ಕವರಾಗಿ ಆತನಿಂದ ಸ್ವೀಕರಿಸಲ್ಪಡುವ ಹಾಗೆ ಜೀವಿಸುವುದು ಹೇಗೆ ಎಂಬುದನ್ನು ತಿಳಿಯುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ನಾವು ಪರಲೋಕದಲ್ಲಿ ಕುಳಿತುಕೊಳ್ಳುವಾಗ ಈ ಲೋಕದಲ್ಲಿ ಆತನ ಹೆಸರಿಗೆ ಮಹಿಮೆ ತರುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ಆಲಿಸಿದಂಥ ನಾವು ದೇವರ ವಾಕ್ಯ ಬೋಧಿಸಿದ ಹಾಗೆ ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆ ತರುವ ಹಾಗೆ ಜೀವಿಸೋಣ. ಈಗಾಗುವುದಕ್ಕಾಗಿ ದೇವರ ಆತ್ಮನ ಬಲವನ್ನು ಹೊಂದಿಕೊಳ್ಳೋಣ. ದೇವರ ಬಲದಲ್ಲಿ ದಿನನಿತ್ಯವೂ ಆತನನ್ನು ಘನಪಡಿಸೋಣ. ಈ ರೀತಿಯಾಗುವಂತೆ ದೇವರು ತಾನೇ ನಮ್ಮ ಜೊತೆಯಿದ್ದುಕೊಂಡು ನಮ್ಮ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಾರೆವು. ದೇವರ ಕೃಪೆ ಮಾತ್ರ ನಮ್ಮನ್ನು ರಕ್ಷಿಸ್ತದೆ. ಆ ಕೃಪೆಯು ನಾವು ದೇವರನ್ನು ನಂಬಿದಾಗ, ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಾಗ ಮಾತ್ರ ದೊರಕುತ್ತದೆ. ಈ ದೇವರ ಸಹಾಯವನ್ನು ಅಲಕ್ಷ್ಯ ಮಾಡದಿರೋಣ. ನಮ್ಮ ಒಳ್ಳೆಯ ಕ್ರಿಯೆ ಯೋಗ್ಯತೆಗಳನ್ನು ಆತುಕೊಳ್ಳದೆ ದೇವರ ಕೃಪೆಯನ್ನು ಬಯಸುತ್ತಾ ರಕ್ಷಣೆಯಲ್ಲಿ ಸಂತೋಷ ಪಡೋಣ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ವೀಕ್ಷಿಸಿ ನೀವು ಮಾಡಿದ ಕರೆಗಳಿಗಾಗಿ, ನಿಮ್ಮ ಬೆಂಬಲಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಂಬಿಕೆಯಲ್ಲಿ ಭದ್ರವಾಗಿ ನಿಲ್ರಿ. ಇತರರಿಗೆ ದೇವರ ಪ್ರೀತಿಯನ್ನು ಹಂಚಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.